श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ನಾವು ಗ್ರಹಸ್ಥಿತಿ ಹೇಗಿದೆ ಎಂಬುದನ್ನು ತಿಳ್ಕೊಂಡು ಹೇಳುವಂಥ ಒಂದು ಪ್ರಯತ್ನ. ನೋಡಿ, ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗುರುವು ಕೂಡ ವಿಶೇಷವಾಗಿ ಈ 14ನೇ ತಾರೀಕಿಗೆ ಗುರುವು ಕೂಡ ಹಿಂದಿನ ತಿಂಗಳಲ್ಲೇ ಚೇಂಜ್ ಆಗಿದ್ದಾನೆ. ಹಾಗಾಗಿ ಅಕ್ಟೋಬರಲ್ಲಿ ನಿಮಗೆ ಗುರುವಿನ ಬದಲಾವಣೆಯಿಂದ ಒಂದು ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಇದು ನವೆಂಬರ್ ತಿಂಗಳಾದ್ದರಿಂದ ಗುರುವು ಕೂಡ 2ನೇ ರಾಶಿಯಲ್ಲಿ ಗುರು, ಹಾಗೆ 3ನೇ ರಾಶಿಯಲ್ಲಿ ಕೇತು, 4ನೇ ರಾಶಿಯಲ್ಲಿ ಯಾರಿಲ್ಲ 5ನೇ ರಾಶಿಯಲ್ಲಿ ಶುಕ್ರ, 6ನೇ ರಾಶಿಯಲ್ಲಿ ರವಿ ಬುಧ, ಕುಜರು ಕೂಡ 6ನೇ ರಾಶಿಯಲ್ಲಿ, 12ನೇ ರಾಶಿ ನೋಡ್ತಾ ಇದ್ದಾರೆ, 7, 8ರಲ್ಲಿ ಯಾರಿಲ್ಲ ಭಾಗ್ಯದ ರಾಹು, 10ನೇ ರಾಶಿಯ ಶನಿ, ಹೀಗೆಲ್ಲ ಒಂದು ಗೃಹಸ್ಥಿತಿ ಇದೆ. ನಿಮಗೆ ಏನಪ್ಪ ವಿಶೇಷ ಅಂದರೆ ಮಿಥುನ ರಾಶಿಯವರಿಗೆ ಭಗವಂತ ಎಲ್ಲ ಕೊಡ್ತಾ ಇದ್ದಾನೆ. ಆದರೂ ಕೂಡ ಎಲ್ಲೋ ಒಂದು ಚಿಂತೆ, ಎಲ್ಲೋ ಒಂದು ಟೆನ್ಷನ್ನು, ಎಲ್ಲೋ ಒಂದು ಒತ್ತಡ, ಇಂತಹ ಒಂದು ಮನಸ್ಥಿತಿ ಬರ್ತಾ ಇದೆ. ನವೆಂಬರ್ ತಿಂಗಳಲ್ಲಿ 4ನೇ ತಾರೀಕಿಗೆ ವೈಕುಂಠ ಚತುರ್ದಶಿ ಅಂತಿದೆ. ಹಾಗೆ 5ನೇ ತಾರೀಕಿಗೆ ಹುಣ್ಣಿಮೆ, 8ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 10ನೇ ತಾರೀಕಿಗೆ ಸೋಮವಾರ. ಪ್ರತಿಯೊಂದು ಕಾರ್ತಿಕ ಮಾಸ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಒಂದು ವಿಶೇಷವಾದಂಥ ಒಂದು ದಿವಸ. ಹಾಗೆ 17ನೇ ತಾರೀಕಿಗೆ ಸಂಕ್ರಾಂತಿ, ವೃಶ್ಚಿಕ ಸಂಕ್ರಾಂತಿ, 18ನೇ ತಾರೀಕಿಗೆ ಮಾಸ ಶಿವರಾತ್ರಿ, ಹಾಗೆ 20ನೇ ತಾರೀಕಿಗೆ ಅಮಾವಾಸ್ಯೆಯೂ ಕೂಡ ಇದೆ. ಹಾಗೆ 21ನೇ ತಾರೀಕಿಗೆ ವಿಶೇಷವಾಗಿ ಮಾರ್ಗಶೀರ್ಷದ ಮಾಸದ ಆರಂಭ ಆಗುತ್ತೆ. ಹಾಗೆ 1ನೇ ತಾರೀಕಿಂದ ಸರ್ವೇಶಾಂ ಏಕಾದಶಿ, ಮುಂದೆಲ್ಲ ಮಾರ್ಗಶೀರ್ಷ, ಮುಂದೆ ಪುಷ್ಯ ಮಾಸ ಎಲ್ಲ ಬರ್ತಾ ಹೋಗ್ತದೆ. ಹಾಗಾಗಿ ಇದು ಕಾರ್ತಿಕ ಮಾಸದ ವಿಶೇಷವಾದಂಥ ಒಂದು ತಿಂಗಳು. ಹಾಗಾಗಿ ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳು ಇತ್ಯಾದಿಗಳನ್ನು ಮಾಡುವಾಗ ಬಹಳ ವಿಶೇಷವಾದಂಥದ್ದು. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವತಾ ಆರಾಧನೆ, ಪೂಜೆ ಪುನಸ್ಕಾರಗಳ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಬನ್ನಿ. ಯಾಕಂದರೆ ಮುಂದೆ ಪುಷ್ಯಮಾಸ ಬರುತ್ತೆ. ಪುಷ್ಯಮಾಸವು ಕೂಡ ಅಷ್ಟೊಂದು ವಿಶೇಷವಾದದ್ದಲ್ಲ. ಮಾರ್ಗಶೀರ್ಷ ಮಾಸ ಅಂತಂದರೆ ಕೃಷ್ಣನೇ ಹೇಳ್ತಾನೆ ಬಹಳ ಉತ್ತಮವಾದಂಥ ಒಂದು ಮಾಸ ಅಂತ. ಈ ಒಂದು ಕಾರ್ತಿಕ ಮಾಸ, ಮಾರ್ಗಶೀರ್ಷ ಮಾಸ, ಇದೆಲ್ಲ ಒಂದು ದೇವತೆಗಳನ್ನು ಪೂಜೆ ಮಾಡಲಿಕ್ಕೆ, ಪುನಸ್ಕಾರ ಮಾಡಲಿಕ್ಕೆ ಬಹಳ ಉತ್ತಮವಾದಂಥದ್ದು. ಇನ್ನು ಮೃಗಶಿರಾ ನಕ್ಷತ್ರ 3, 4ನೇ ಪಾದ, ಆರ್ದ್ರಾ ನಕ್ಷತ್ರ 1, 2, 3, 4ನೇ ಪಾದ, ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ಅದರ ಜೊತೆಯಲ್ಲಿ ನೋಡಿ, ಈ ತಿಂಗಳಲ್ಲಿ 14ನೇ ತಾರೀಕು ಬಹಳ ಉತ್ತಮವಾಗಿದೆ. ಏನಾದರೂ ಒಂದು ಒಳ್ಳೆಯ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ಅಥವಾ ಒಂದು ಸಮಯ ಸಂದರ್ಭಕ್ಕೆ ಒಂದು ಒಳ್ಳೆಯ ಮುಹೂರ್ತಗಳು ಬೇಕು ಅಂದರೆ ಸಾಮಾನ್ಯವಾಗಿ ಪಂಚಾಂಗದ ರೀತಿಯಲ್ಲಿ 14ನೇ ತಾರೀಕು ಸ್ವಲ್ಪ ಉತ್ತಮವಾದಂಥ ಮುಹೂರ್ತ ಇದೆ. ಅದರ ಬಿಟ್ಟರೆ 7ನೇ ತಾರೀಕು ಕೂಡ ಬಹಳ ಮುಖ್ಯವಾದಂಥ ಮುಹೂರ್ತಗಳು ಕೂಡ ಇದ್ದಾವೆ. ಅಂದರೆ ಮುಹೂರ್ತಗಳು ಅಂತಂದರೆ ವಿಂಶತಿ ದೋಷಾಹ ಎಂಬುದಾಗಿ ಗ್ರಂಥಕಾರರು ಕರೆದಿದ್ದಾರೆ. ಅಂದರೆ 20, 21 ದೋಷಗಳನ್ನು ಹೊರತುಪಡಿಸಿ ಮುಹೂರ್ತಗಳನ್ನು ಇಡಬೇಕು ಅಂತ. ಆದರೆ ನಾವು ಸಾಮಾನ್ಯವಾಗಿ ಈ ಪಂಚಾಂಗ ಶುದ್ಧಿ ಇರುವಂತಹ ಒಂದು ದಿವಸಕ್ಕೆ ಸಾಮಾನ್ಯವಾದಂಥ ಮುಹೂರ್ತ ಅಂಥೇಳಿ ಪ್ರತಿ ತಿಂಗಳು ಕೂಡ ಹೇಳ್ತಾ ಇದ್ದೇವೆ. ಯಾಕಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳು ಈ 5 ಶುದ್ಧಿ ಇದ್ದರೆ ಅದಕ್ಕೆ ಪಂಚಾಂಗ ಶುದ್ಧಿ ಎಂಬುದಾಗಿ ಹೇಳ್ತಾರೆ. ಅನಂತರದಲ್ಲಿ ಪ್ರತ್ಯೇಕವಾಗಿ ನಿಮಗೆ ಯಾವ ನಕ್ಷತ್ರಕ್ಕೆ ಯಾವ ತಾರಾನುಕೂಲ ಆಗುತ್ತೆ, ಚಂದ್ರಾನುಕೂಲ ಆಗುತ್ತೆ, ಗುರುವಿನ ಬಲ ಹೇಗಿದೆ, ನಿಮ್ಮ ದಶಾಭುಕ್ತಿಗಳು ಹೇಗಿದೆ, ನಿಮ್ಮ ಟೈಮ್ ಹೇಗಿದೆ, ಇದನ್ನೆಲ್ಲ ನೋಡಿ ಬೇರೆ ಬೇರೆ ವ್ಯಕ್ತಿಗತವಾದಂಥ ಮುಹೂರ್ತಗಳನ್ನು ಇಡ್ಲಿಕ್ಕೆ ಬಹಳ ಉತ್ತಮವಾದಂಥ ಅವಕಾಶಗಳಿರುತ್ತೆ. ಯಾಕಂದರೆ ಲಗ್ನ ಮುಹೂರ್ತ ಹೇಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಹೇಗೆಂದರೆ ಒಳ್ಳೆ ಭೂಮಿಯಲ್ಲಿ ನೀವು ಒಳ್ಳೆ ರೀತಿಯಾದಂತಹ ಬೀಜವನ್ನು ಸರಿಯಾದಂಥ ಸಮಯಕ್ಕೆ ಹಾಕಿದ್ರೆ ಒಳ್ಳೆ ರೀತಿಯಾದಂತಹ ಫಸಲು, ಬೆಳೆ ಬಂದೇ ಬರುತ್ತೆ. ಹಾಗಾಗಿ ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಮುಹೂರ್ತ ಅಂಥೇಳಿ ನೋಡ್ತಾರೆ. ಆ ಮುಹೂರ್ತಗಳು ಬಹಳ ಉತ್ತಮವಾದಂಥದ್ದು. ಇದು ಸಾಮಾನ್ಯವಾಗಿ ಪ್ರತಿ ತಿಂಗಳು ನಿಮ್ಮ ಗಮನದಲ್ಲಿರಲಿ. ಸಾಮಾನ್ಯವಾಗಿ ಒಂದು ಒಳ್ಳೆಯ ದಿವಸ ಇರುವಂಥ ಪಂಚಾಂಗ ಶುದ್ಧಿ ಇರುವಂಥದ್ದಕ್ಕೆ ಮುಹೂರ್ತ ಎಂಬುದನ್ನು ಕೂಡ ಹೇಳಿರ್ತೇನೆ. ಅದು ನಿಮಗೆ ಬೇರೆ ಬೇರೆ ರೀತಿಯಾದಂಥ ವ್ಯಕ್ತಿಗಳಿಗೆ ಆ ದಿವಸ ತಾರಾನುಕೂಲವೂ ಕೂಡ ಆಗದೇ ಇರಬಹುದು. ಹಾಗಾಗಿ ಒಂದು ಸಾಮಾನ್ಯವಾದಂಥ ಒಂದು ಕಲ್ಪನೆ, ಏನು ಗೋಚಾರ ಫಲಗಳು ಅಂತೇನೆ ನಾವು ಹೇಳ್ತೇವೆಯೋ ಆ ಗೋಚಾರ ಫಲಗಳು ವ್ಯಕ್ತಿಗತವಾಗಿ ಇರುವುದಿಲ್ಲ. ಸಾಮಾನ್ಯವಾಗಿ ಗ್ಲೋಬಲಲ್ಲಿ ಏನಿರುತ್ತೆ, ನಾ ಹಿಂದೆ ಹೇಳಿರುವಂಥ ಒಂದು ಗ್ರಹಗಳ ಸ್ಥಿತಿಗಳ ಮೂಲಕವಾಗಿ ಹೇಳಿ ಸಾಮಾನ್ಯವಾದಂಥ ಒಂದು ನಾವು ಫಲಗಳನ್ನು ಗಮನಕ್ಕೆ ತರುವಂತಹದ್ದು. ಅದರಲ್ಲಿ ಒಂದಷ್ಟು ಜನಕ್ಕೆ ಹೆಚ್ಚಿನದಾದಂಥ ಫಲಗಳು ಕೂಡ ಒಳ್ಳೆ ರೀತಿಯಾಗಿ ಆಗ್ತಾ ಇದೆ. ಹಾಗಾಗಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಜಾತಕ ಫಲ ಹೇಳುವಾಗ ಬೇರೆ ಬೇರೆ ಅನೇಕ ವಿಧಾನಗಳಿದ್ದಾವೆ.
ನಿತ್ಯ ಭವಿಷ್ಯವನ್ನು ಕೂಡ ಹೇಳಬಹುದು. ಯಾಕಂದರೆ ಚಂದ್ರನು ಬಹಳಷ್ಟು ರೀತಿಯಲ್ಲಿ 2.5 ದಿವಸ ಚಂದ್ರನು ಒಂದೊಂದು ರಾಶಿಯನ್ನು ಪರಿವರ್ತನೆ ಆಗ್ತಾನೆ. ಹಾಗಾಗಿ ದಿವಸ ಫಲಗಳು, ಅನಂತರ ಮಾಸ ಫಲಗಳು, ವರ್ಷ ಫಲಗಳು, ಹೀಗೆ ಬೇರೆ ಬೇರೆ ರೀತಿಯಾಗಿ ಗ್ರಹಸ್ಥಿತಿಗಳ ಮೂಲಕವಾಗಿ ಹೇಳಬಹುದು. ವರ್ಷ ಭವಿಷ್ಯವನ್ನು ಹೇಳುವಂತಹದ್ದು ಬೇರೆ ರೀತಿಯಾದಂಥ ಮೆಥಡಲ್ಲಿ. ಈ ಒಂದು ತಿಂಗಳಲ್ಲಿ ನಾವು ಒಂದು ತಿಂಗಳಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಗ್ರಹಗಳು ಏನೇನು ಚೇಂಜ್ ಆಗುತ್ತದೆ ನೋಡಿಕೊಂಡು ಹೇಳುವಂತಹ ಒಂದು ಪ್ರಯತ್ನ ಇರಲಿ. ಮಿಥುನ ರಾಶಿಯವರಿಗೆ ಏನಪ್ಪ ವಿಶೇಷವಾದಂಥ ಫಲ ಅಂತಂದರೆ, ಒಂದನೇದಾಗಿ ರಾಶಿಯಲ್ಲಿರುವಂತಹ ಗುರು 2ನೇ ರಾಶಿಗೆ ಹೋಗಿದ್ದಾನೆ. ಹಾಗಾಗಿ ಗುರುವಿಂದ ನಿಮಗೆ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಪಡುವಂತಹ ಒಂದು ತಿಂಗಳು. ಅನಂತರದಲ್ಲಿ ಕೆಲಸ ಕಾರ್ಯಗಳು, ಇದು ಕೆಲಸ ಕಿರಿಕಿರಿ ಆಗ್ತಾ ಇದೆ, ಯಾಕೋ ಸಮಾಧಾನ ಇಲ್ಲ, ಚಿಂತೆ ಬಹಳ ಆಗ್ತಾ ಇದೆ, ಬೇರೆ ಕೆಲಸ ಹುಡುಕ್ತಾ ಇದ್ದಾನೆ, ಯಾವುದಾದ್ರೂ ಸಿಗುತ್ತಾ ಅಂತ ನೋಡ್ಲಿಕ್ಕೆ ಹೋದರೆ ಈ ತಿಂಗಳಲ್ಲಿ ಕೆಲಸ ಕಾರ್ಯಗಳು ಸಿಗುವಂಥ ಚಾನ್ಸಸ್ ಇದೆ. ನೀವು ಗಾಬರಿ ಬೀಳಬೇಡಿ. ಮತ್ತು ಈ ಕೆಲಸ ಇದ್ದದ್ದು ಕೆಲಸ ಏನಪ್ಪ ಏನು ಮಾಡಬೇಕು ಅಂಥೇಳಿ ಚಿಂತೆ ಮಾಡೋದು ಬೇಡ. ಧನಸ್ಥಾನಕ್ಕೆ ಗುರು ಬಂದಾಗ, ಕುಟುಂಬ ಸ್ಥಾನಕ್ಕೆ ಬಂದಾಗ ಯಾವುದೋ ಒಂದು ದೇವತಾನುಗ್ರಹದಿಂದ ದಿಢೀರ್ನ ಕೆಲಸ ಕಾರ್ಯ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅನಂತರದಲ್ಲಿ ವಿವಾಹಾದಿ ಮಂಗಲ ಕಾರ್ಯಗಳು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಯಾಕಂದರೆ ಕೆಲವೊಂದು ಸಲ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಮದುವೆಗೆ ಮುಂದೆ ಹೋಗುವುದಿಲ್ಲ. ಇಂತಹ ಒಂದು ಪರಿಸ್ಥಿತಿ ಇದ್ದಾಗ ವಿವಾಹಾದಿ ಮಂಗಲ ಕಾರ್ಯಕ್ಕೂ ಕೂಡ ಗುರುವು ಶುಭವನ್ನು ಉಂಟು ಮಾಡುತ್ತಾನೆ. ಮತ್ತು ಮನೆ ಸುತ್ತಮುತ್ತಲಿನ ಏನಾದರೂ ಕಿರಿಕಿರಿ, ತೊಂದರೆ, ತಾಪತ್ರೆಗಳಿದ್ದರೆ ಅಂತಹದ್ದು ಕೂಡ ಪರಿಹಾರ ಆಗುತ್ತೆ. ಯಾವುದೋ ಲೇಔಟಿನ ಸಮಸ್ಯೆ ಇದೆ, ಅಥವಾ ನಮ್ಮ ಮನೆಗೆಲ್ಲ ಚೆನ್ನಾಗಿದೆ, ಯಾಕೋ ನೀರೇ ಸರಿ ಬರ್ತಾ ಇಲ್ಲ, ಒಂದು 8-10 ಜನ ಇರುವಂತಹ ಅಪಾರ್ಟ್ಮೆಂಟಲ್ಲಿ ನಾನಿದ್ದೇನೆ, ಮೇಲಕ್ಕಿದ್ದವರು ಕಿರಿಕಿರಿ ಮಾಡ್ತಾರೆ, ಕೆಳಕ್ಕಿದ್ದವರು ಸರಿಯಾಗಿ ನೀರು ಬಿಡುವುದಿಲ್ಲ, ಏನೋ ಬಂದಾಗೆಲ್ಲ ಗೇಟ್ ಹಾಕ್ಕೊಂಡಿರುತ್ತೆ. ಹೀಗೆ ನೂರಾರು. ಯಾಕಂದರೆ ಮನುಷ್ಯನಿಗೆ ತೊಂದರೆಗಳು ಹೇಗೆ ಬರುತ್ತೆ ಅಂತಂದರೆ, ಒಂದೊಂದು ಕ್ಷಣಕ್ಕೂ ಕೂಡ ಒಂದೊಂದು ರೀತಿಯಾದಂಥ ತೊಂದರೆಗಳು ಬರುತ್ತಂತೆ. ಹಾಗಾಗಿ ಅಂತಹ ಎಲ್ಲ ತೊಂದರೆಗಳಿಗೂ ಕೂಡ ಪರಿಹಾರ ಹುಡುಕ್ತಾ ಹೋಗಬೇಕೇ ಬಿಟ್ಟರೆ ಆ ತೊಂದರೆಯನ್ನೇ ನಾವು ಜಾಸ್ತಿ ಚಿಂತನೆ ಮಾಡ್ತಾ ಇರಬಾರ್ದು. ಚಿಂತೆ ಆಗಿ ಜಾಸ್ತಿ ಆಗುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಹೋಗುವಂಥ ಒಂದು ತಿಂಗಳು. ಹಾಗಾಗಿ ಈ ತಿಂಗಳಲ್ಲಿ ನೀವೇನಂತಂದರೆ, ಸಮಸ್ಯೆಗಳಿದೆ ನಿಜ, ಆ ಸಮಸ್ಯೆಗಳಿಗೆಲ್ಲ ತಕ್ಕ ಮಟ್ಟಿಗೆ ಪರಿಹಾರ ಹುಡುಕ್ತಾ ಮುಂದೆ ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡಿ. ಪಂಚಮದ ಶುಕ್ರ ವಿಶೇಷವಾಗಿ ಗೃಹಿಣಿಯರಿಗೆ ಅಥವಾ ಅಲಂಕಾರಿಕವಾದಂಥ ವಸ್ತುಗಳನ್ನು ವ್ಯಾಪಾರ ವ್ಯವಹಾರ ಮಾಡೋವರಿಗೆ, ಅನಂತರದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿದ್ದವರಿಗೆ, ಸಂಗೀತ, ನೃತ್ಯ ಮೊದಲಾದಂತಹ ಒಂದು ಕೆಲಸ ಕಾರ್ಯಗಳನ್ನು ಜಾಸ್ತಿಯಾಗಿ ಪ್ರಯತ್ನ ಮಾಡ್ತಾ ಇದ್ದಂಥವರಿಗೆ ಹೆಚ್ಚಿನದಾದಂತಹ ಸನ್ಮಾನಗಳಾಗುವಂಥದ್ದು, ಜೊತೆಗೆ ಬೆರೆಯುವಂಥದ್ದು, ಜನ ಇದ್ದಲ್ಲಿ ಹೋಗಿ ನಿಮಗೆ ಹೆಚ್ಚಿನದಾದಂತಹ ಅನುಕೂಲತೆಗಳನ್ನು ಕೊಡ್ತಾರೆ. ಯಾಕಂದರೆ ಶುಕ್ರನು ಯಾವಾಗ ಪಂಚಮಕ್ಕೆ ಬರ್ತಾನೋ ಆವಾಗ ಪ್ರಶಂಸೆಯನ್ನು ಕೊಡ್ತಾನೆ. ನಿಮ್ಮಲ್ಲಿರುವಂತಹ ವಿದ್ಯೆ ಇರಬಹುದು, ಬುದ್ಧಿ ಇರಬಹುದು, ಅಥವಾ ಚಾತುರ್ಯ ಇರಬಹುದು, ಅದನ್ನೆಲ್ಲ ಆ ಶುಕ್ರನು ಒಳ್ಳೆ ರೀತಿಯಾಗಿ ಕೊಡುವಂಥ ಹಂತ ಆಗುತ್ತೆ. ನೆಕ್ಸ್ಟ್ ಮುಂದೆ ಬರುವಂಥದ್ದು ಷಷ್ಠ ಸ್ಥಾನದಲ್ಲಿ ರವಿ ಮತ್ತು ಕುಜ ಬುಧರು ಕೂಡ ಷಷ್ಠ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಸ್ವಲ್ಪ ರೋಗ ರುಜಿನಗಳ ವಿಷಯದಲ್ಲಿ ಸ್ವಲ್ಪ ಹುಷಾರಿ. ಯಾಕಂದರೆ ಎಲ್ಲೋ ಒಂದು ಕಡೆ ಹೋಗಿರ್ತೀರಿ, ಶರೀರಕ್ಕೇನೋ ಒಂದು ಸಣ್ಣ ಪುಟ್ಟ ಕಾಯಿಲೆ ತೊಂದರೆಗಳು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳುತ್ತೆ, ಬೇರೆಯವರು ಹಾಕಿರೋಂಥ ಪಾದರಕ್ಷೆ ವಸ್ತ್ರಗಳನ್ನೆಲ್ಲ ನಾವು ಧಾರಣೆ ಮಾಡಬಾರದು ಹೇಳೋದನ್ನು ಕೂಡ ಹೇಳುತ್ತೆ ಶಾಸ್ತ್ರ. ಯಾಕೆಂದರೆ ಕೆಲವೊಂದು ರೋಗಗಳು ಎಲ್ಲಿಂದ ಹೇಗೆ ಬರುತ್ತೆ ಗೊತ್ತಿಲ್ಲ. ಹಾಗಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶುಚಿತ್ವದಿಂದ ಹಿಂದಿನವರು ನಡ್ಕೊಂಡು ಬಂದಂತಹ ದಾರಿಯಲ್ಲಿ ನೋಡಿ. ಇವತ್ತಿನ ದಿವಸ ಕೊರೋನಾ ಬಂದ ಮೇಲೆ ಎಲ್ಲರಿಗೂ ಗೊತ್ತಾಯಿತು, ಇನ್ನೂ ಶುದ್ಧಿಯಾಗಿರಬೇಕು, ಇನ್ನೂ ಸರಿಯಾಗಿರುವಂಥದ್ದು ಇರಬೇಕು ಅಂತ. ಹಾಗಾಗಿ ನಾವೆಲ್ಲ ಆದಷ್ಟು ಆರ್ಷತ್ವಾತ್ ಸಾಧು ಎಂಬುದಾಗಿ ಹೇಳಿದ್ದಾರೆ. ಹಿಂದಿನವರು ಅನುಭವದ ಪೂರ್ವಕವಾಗಿ ಕೆಲವೊಂದಷ್ಟನ್ನು ಮಾಡಿಟ್ಟಿದ್ದಾರೆ. ಅದನ್ನು ಆದಷ್ಟು ನಾವು ಆಚರಣೆ ಮಾಡ್ತಾ ಹೋಗಬೇಕು. ಅದರಿಂದ ತೊಂದರೆ ಯಾವುದೂ ಕೂಡ ಇಲ್ಲ. ನಮ್ಗೆ ಬರುವಂಥ ತೊಂದರೆಗಳನ್ನು ನಿಲ್ಲಿಸ್ತದೆಯೇ ಬಿಟ್ಟರೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಇತ್ತೀಚಿನ ದಿವಸದಲ್ಲಿ ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲವೇ ಬಿಟ್ಟರೆ ಅದು ಎಲ್ಲವೂ ಕೂಡ ಪೂರ್ವಕವಾಗಿ ಅನುಭವದಿಂದ ಒಳ್ಳೆ ರೀತಿಯಾಗಿ ಆಗುವಂತಹದ್ದನ್ನು ಕಂಡುಹಿಡಿದಿದ್ದಾರೆ. ಹಾಗಾಗಿ ಆದಷ್ಟು ಶುಚಿತ್ವವನ್ನು ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಕಜ್ಜಿ, ತುರುಕಿ ಇತ್ಯಾದಿಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಈ ತಿಂಗಳಲ್ಲಿ. ಹಾಗಾಗಿ ಚೂರು ಜಾಗ್ರತೆ. ರವಿಯಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಗೌರ್ಮೆಂಟಿಂದ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಎಲ್ಲೋ ಒಂದು ಕಡೆಗೆ ಹಣಕಾಸು ಹೂಡಿಕೆ ಮಾಡಿರುವಂತಹದ್ದು ಕೂಡ ಈ ತಿಂಗಳು ಸ್ವಲ್ಪ ವಾಪಸ್ ಬರಬಹುದು. ಸ್ವಲ್ಪ ಋಣಬಾಧೆ ಸ್ವಲ್ಪ ಎಲ್ಲೋ ಸಾಲ ಮಾಡ್ಕೊಂಬಿಟ್ಟಿದ್ದೇನೆ, EMI ಕಟ್ತಾ ಇದ್ದೇನೆ ಅಂತಂದರೆ ಸ್ವಲ್ಪ ಜಾಸ್ತಿ ಹಣ ಎಲ್ಲೋ ಒಂದು ಕಡೆ ಕಟ್ಕೊಂಡೋದ್ರಿಂದ ಋಣದಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳು ಆಗುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಶುಭ ಅಂತೇಳಿ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯಾಗಿ ನಿಮ್ಮ ಜೀವನದಲ್ಲಿ ಇನ್ನೂ ಕೂಡ ಒಳ್ಳೆ ರೀತಿಯಾದಂಥ ಅವಕಾಶಗಳು ಕೂಡ ಆಗುತ್ತೆ. ಶುಭ. ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತಪ್ಪ ವಿದ್ಯಾರ್ಥಿಗಳಿಗೆ. ಇಲ್ಲ, ನಾನು ಇಷ್ಟು ಓದಿದ್ದೇನೆ, ಇದರಿಂದ ಅನುಕೂಲ ಆಗುತ್ತೆ. ಯಾಕಂದರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾದಂಥದ್ದು ಆತ್ಮತೃಪ್ತಿ. ಆತ್ಮತೃಪ್ತಿ ಇಲ್ಲ ಅಂತಂದರೆ ಯಾವುದೂ ಉಪಯೋಗ ಆಗುವುದಿಲ್ಲ. ಫಸ್ಟ್ ಆತ್ಮತೃಪ್ತಿ ಇರಬೇಕು. ಆತ್ಮವೇ ಪರಮಾತ್ಮನ ಸ್ವರೂಪ. ಹಾಗಾಗಿ ಆತ್ಮತೃಪ್ತಿ ಹೇಳುವಂಥದ್ದು ಈ ತಿಂಗಳಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಇನ್ನೂ ಸ್ವಲ್ಪ ವಿದೇಶಕ್ಕೆ ರಾಹು ನೋಡಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ವಿದೇಶದಿಂದ
ಹಣಕಾಸು ಬರುವಂಥದ್ದು, ವಿದೇಶಕ್ಕೆ ಹೋಗಬೇಕು ಅನ್ನುವಂಥ ಕನಸು ನನಸಾಗಿರುವಂಥದ್ದು, ಅಥವಾ ಕೆಲಸ ಕಾರ್ಯಕ್ಕೆ ಬಹಳಷ್ಟು ಜನ ಪರದಾಟ ಮಾಡ್ತಾ ಇರ್ತಾರೆ. ಆ ದೇಶಕ್ಕೆ ಹೋಗಬೇಕು, ಈ ದೇಶಕ್ಕೆ ಹೋಗಬೇಕು, ಮಕ್ಕಳನ್ನೆಲ್ಲ ಓದಿಸ್ಬೇಕು, ಇಲ್ಲಿ ಓದಿಸ್ಬೇಕು ಅನ್ನುವಂತಹ ಬಹಳ ಆಸೆ ಆಕಾಂಕ್ಷೆಗಳಿರುತ್ತೆ. ಎಲ್ರಿಗೂ ಇರುತ್ತೆ ಅಂತೇಳಿಲ್ಲ. ಇತ್ತೀಚಿನ ದಿವಸದಲ್ಲಿ ಜಾಸ್ತಿ ಟ್ರೆಂಡ್ ಆಗೋದು ಬರ್ತಾ ಇದೆ. ಹಾಗಾಗಿ ಅಂತಹದ್ದಕ್ಕೆಲ್ಲ ರಾಹು ಪ್ರಬಲವಾದಂಥ ಯೋಗಕಾರಕನಾಗ್ತಾನೆ. ಹಾಗಾಗಿ ವಿದೇಶಕ್ಕೆ ಹೋಗಬೇಕು, ಕೆಲಸ ಮಾಡಬೇಕು ಅಂತಂದರೆ ಅಂಥ ಅವಕಾಶಗಳನ್ನು ಕೂಡ ರಾಹು ಕೊಡ್ತಾನೆ. ಸ್ವಲ್ಪ ಪ್ರಯಾಣ ಯೋಗವು ಕೂಡ ಜಾಸ್ತಿಯಾಗಿ ಆಗಬಹುದು. ಅದರ ಜೊತೆಯಲ್ಲಿ ದಶಮದಲ್ಲಿ ಶನಿ ಇದ್ದಾನೆ. ಅಲ್ಪ ಸ್ವಲ್ಪ ಕೆಲಸದ ಚಿಂತೆ ಇರಬಹುದು, ಹಣಕಾಸಿನ ಚಿಂತೆ ಇರಬಹುದು. ಇಂತಹ ಚಿಂತೆ ಟೆನ್ಷನ್ಗಳಿಗೆಲ್ಲ ಆ ದೇವತಾನುಗ್ರಹದಿಂದ ಎಲ್ಲೋ ಒಂದು ಕಡೆಗೆ ಪ್ಯಾಚ್ ವರ್ಕ್ ಆಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಸಮಾಧಾನ ಬರುವಂಥದ್ದು, ತಕ್ಕ ಮಟ್ಟಿಗೆ ಈ ಸಾಲಗಳಿಗೆ ತೀರಿಸಲಿಕ್ಕೆ ಅವಕಾಶಗಳಾಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಈ ತಿಂಗಳಲ್ಲಿ ಪರಿವರ್ತನೆ ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು ನಿಮ್ಮನ್ನು ಅರ್ಥ ಮಾಡಿಕೊಂಡು ಮುಂದೆ ಒಂದು ಸ್ಟೆಪ್ ಮುಂದೆ ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸುತ್ತೆ. ಜಾಗ್ರತೆ ಒಂದು 4-5 ವಹಿಸ್ಕೊಳ್ಬೇಕು. ಏನಪ್ಪ ಜಾಗ್ರತೆ? ಒಂದನೇದಾಗಿ ನೋಡಿ, ಷಷ್ಠ ಸ್ಥಾನದ ರವಿ ಕುಜನ ಜೊತೆಗಿದ್ದಾನೆ. ಹಾಗಾಗಿ ಸ್ವಲ್ಪ ವ್ಯಾವಹಾರಿಕವಾಗಿ ಇನ್ನೊಬ್ಬರನ್ನು ಯಾವುದೇ ವಿಷಯಗಳನ್ನು ಹೇಳುವಾಗ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು. ಎರಡನೇದಾಗಿ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ಅನಾರೋಗ್ಯದ ವಿಷಯದಲ್ಲಿ ಸ್ವಲ್ಪ ಚಿಕಿತ್ಸೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಜಾಸ್ತಿ ಆದಾಗ ಪುನಃ ಹೋಗಿ ತೊಂದರೆ ಪಟ್ಕೊಳ್ಳುವಂಥದ್ದಲ್ಲ. ಸಣ್ಣ ಪುಟ್ಟ ತೊಂದರೆ ಬಂದಿದೆ, ಯಾಕೋ ಕಣ್ಣಲ್ಲಿ ಸ್ವಲ್ಪ ತುಂಬ ಉರಿ ಆಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಅದಕ್ಕೆ ಏನು ಮನೆಯಲ್ಲೇ ಚಿಕಿತ್ಸೆ ಮಾಡ್ಕೊಳ್ಬಹುದು. ಅಥವಾ ತುಂಬ ಯಾಕೋ ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಜೀರ್ಣಕ್ರಿಯೆ ಸರಿ ಇಲ್ಲ, ಅಂಥದ್ದು ಏನು ಮಾಡಬಹುದು ನಾವು. ಹೀಗೆ ಇಂಥದ್ದೆಲ್ಲ ಸಣ್ಣ ಪುಟ್ಟ ಮನೆಯ ಔಷಧಿಗಳನ್ನೇ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ತುಂಬ ಜಾಸ್ತಿ ಆದಾಗ ಅದ್ರ ಬಗ್ಗೆ ತುಂಬ ಕಷ್ಟಪಡಬೇಕಾಗತ್ತೆ. ಮೂರನೇದಾಗಿ ಗೃಹಿಣಿಯರು ಸ್ವಲ್ಪ ಜಾಗ್ರತೆ, ನೀರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ನಾಲ್ಕನೇದಾಗಿ ಆದಷ್ಟು ಆಹಾರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಹೊರಗಡೆ ಫುಡ್ ಪಾಯ್ಸನ್ ಆಗೋದು, ಏನೋ ಒಂದು ತೊಂದರೆ ಆಗುವಂಥದ್ದು ಹೀಗೆಲ್ಲ ಆಗೋ ಸಾಧ್ಯತೆಗಳಿದೆ. ಐದನೇದಾಗಿ ಎಲ್ಲ ಚೆನ್ನಾಗಿರುತ್ತೆ, ನೀವೇ ನಿಮ್ಮ ಮನಸ್ಸೇ ಯಾಕೋ ಡಿಸ್ಟರ್ಬ್ ಆಗಿಬಿಡುತ್ತೆ, ಅದು ಬೇಡ ಇದು ಬೇಡ ಅಂತ ಹೇಳುತ್ತೆ. ಹಾಗಾಗಿ ಆದಷ್ಟು ಆಶಾಭಾವನೆಯಿಂದ ನಾವು ನಿದ್ರೆ ಮಾಡುವಾಗ ಏನು ಅಂದ್ಕೊಳ್ತೇವೆ, ನಾಳೆ ಹೇಳ್ತೇನೆ, ಇಂಥ ಕೆಲಸಗಳನ್ನೆಲ್ಲ ಮಾಡ್ತೇನೆ ಅಂತ ಅಂದ್ಕೊಂಡು ನಿದ್ರೆ ಮಾಡೋದಿಲ್ವ. ನಾಳೆ ಬೆಳಗ್ಗೆ ಭಗವಂತನ ಇಚ್ಛೆ ಏನಾಗುತ್ತೆ, ಇವತ್ತಿನ ದಿವಸ ನಾವು ಸಮಾಧಾನವಾಗಿದ್ದೇವೆ ಅಂತಂದರೆ ಇವತ್ತಿನ ಕೆಲಸ ಕಾರ್ಯಗಳನ್ನೆಲ್ಲ ಭಗವಂತನ ಮೇಲೆ ಭಾರ ಹಾಕಿ ಒಳ್ಳೆ ರೀತಿಯಾಗಿ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಗವಂತನನ್ನು ಚಿಂತನೆ ಮಾಡುತ್ತಾ, ಭಗವಂತನ ನಂಬುತ್ತಾ, ಪ್ರಾರ್ಥನೆ ಮಾಡುತ್ತಾ ನಮ್ಮ ಕೆಲಸಗಳನ್ನು ಒಳ್ಳೆ ರೀತಿಯಾಗಿ ಪ್ರಯತ್ನಗಳನ್ನು ಮಾಡ್ತಾ ಹೋಗಬೇಕು. ಮಿಕ್ಕಿರುವಂಥದ್ದು ಭಗವಂತನ ಮೇಲೆ ಇಚ್ಛೆ ಅಂತೇಳಿ ಹಿಂದಿನವರು ಭಗವಂತನ ಮೇಲೆ ಭಾರ ಹಾಕು ಅಂತೇಳಿ ಹೇಳ್ತಾ ಇದ್ರು. ಹಾಗೆ ಅಂತಹ ಆ ಮನಸ್ಸಿನ ಭಾರವನ್ನು ಭಗವಂತನ ಮೇಲೆ ಹಾಕ್ತಾ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ. ನಕ್ಷತ್ರ ಪರಿಹಾರಗಳು ಏನು? ಮೃಗಶಿರ ನಕ್ಷತ್ರ 3-4ನೇ ಪಾದ. ನಿಮಗೆ ಸಾಧ್ಯ ಆದ ಮಟ್ಟಿಗೆ ನೋಡಿ, 5ನೇ ತಾರೀಕಿಗೆ ಹುಣ್ಣಿಮೆ ಇದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಂದಾದೀಪವನ್ನು ಹಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇವತ್ತಿನ ದಿವಸ ಬೆಳಗ್ಗೆ ಹಚ್ಚಿದ್ರೆ ಸಾಧ್ಯವಾದರೆ ಸೂರ್ಯಾಸ್ತ, ಮರುದಿವಸ ಸೂರ್ಯ ಉದಯದವರೆಗೂ ಉಳಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ದೀಪವನ್ನು ಹಚ್ಚಿ, ನಂದಾದೀಪವನ್ನು ನಂದದೇ ಇರುವಂಥ ಒಂದು ದೀಪ, ಸದಾಕಾಲ ಉರಿತಾ ಇರುವಂಥ ದೀಪ. ನೀವು ಆ ದಿವಸ ದೀಪದ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ, ನನಗೆಲ್ಲ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ, ಜಯವತ್ವಗಳು ಕೂಡ ಸಿಗುತ್ತೆ, ಎಲ್ಲ ಆಗತ್ತೆ ಹೇಳುವುದನ್ನು ಅಂದ್ಕೊಳ್ಳಿ. ಇನ್ನು ಆರ್ದ್ರಾ ನಕ್ಷತ್ರ, ನೀವೇನು ಸಾಧ್ಯ ಆಗುತ್ತೋ ಅಷ್ಟು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣಯ ಮುಕುತಿ. ಹಾಗಾಗಿ ಗುರುವಿನ ಆರಾಧನೆ ಮಾಡಬೇಕು, ಗುರುಚರಿತ್ರೆ ಪಾರಾಯಣೆ ಮಾಡಬೇಕು, ಗುರು ನಾಮಸ್ಮರಣೆಯೇ ಸರ್ವಕಾಲಿಕವಾದಂಥದ್ದು. ಹಾಗೆ ಗುರುವಿನ ಮೊರೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಬುಧರ್ವಸು ನಕ್ಷತ್ರ 1-2 3ನೇ ಪಾದ. ನಿಮಗೆ ಸಾಧ್ಯ ಆದ ಮಟ್ಟಿಗೆ ಸಣ್ಣ ಪುಟ್ಟ ಕನ್ನಿಕೆ, ಪುಟ್ಟ ಮಕ್ಕಳೇ ಇರ್ತಾರಲ್ಲ, ಅಂತಹ ಹೆಣ್ಣುಮಕ್ಕಳಿಗೆ ಸಾಧ್ಯವಾದ ಮಟ್ಟಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ, ಅಥವಾ ವಸ್ತ್ರಗಳನ್ನು ಕೊಡುವಂಥದ್ದು, ಅನ್ನ ಆಹಾರಗಳಿಗೆ ಪ್ರಯತ್ನ ಮಾಡುವಂಥದ್ದು. ಪುಟ್ಟದಾದಂತಹ ಒಂದು 4 ವರ್ಷ 5 ವರ್ಷ 6 ವರ್ಷದ ಚಿಕ್ಕ ಹೆಣ್ಣು ಮಕ್ಕಳಿಗೆ, ಕನ್ನಿಕಾ ಅಂತಹ ಮಕ್ಕಳಿಗೆ ಮಾಡಿ ನೀವು ಏನು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ. ಯಾರೋ ಮಕ್ಕಳು ಓದ್ತಾ ಇದ್ದಾರೆ ಅಂತಂದರೆ ಅವರಿಗೆ ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಏನಾದರೂ ಒಂದು ವಸ್ತ್ರಗಳು ಅಥವಾ ಅನ್ನ ಆಹಾರಗಳು, ಅದ್ರ ಜೊತೆಗೆ ಪುಸ್ತಕಗಳು, ಅಥವಾ ಅವರಿಗೆ ಬೇಕಾದಂತಹ ಯಾವುದಾದ್ರೂ ಅಲಂಕಾರಿಕವಾದಂಥ ವಸ್ತುಗಳನ್ನು ಕೊಡ್ತಾ ಬನ್ನಿ. ಅದರಿಂದ ಪುನರ್ವಸು ನಕ್ಷತ್ರದ ಹೆಚ್ಚಿನದಾದಂಥ ಅನುಕೂಲತೆಗಳಾಗತ್ತೆ. ಆ ದೈವಾನುಗ್ರಹದಿಂದ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಿನದಾಗಿ ಭಗವಂತನ ಅನುಗ್ರಹಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖನೋ ಭವಂತು. ನಮಸ್ಕಾರ.